ನೀವು ತುಂಬ ದಿನದಿಂದನೂ ಯೂಟ್ಯೂಬ್ ಚಾನಲಲ್ಲಿ ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಅಲ್ಲಿದ್ದೀರಾ. ಬಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಗ್ರೋತ್ ಆಗ್ತಾ ಇಲ್ಲ, ಹಾಗೆ ಒಳ್ಳೆ ರೀಚು ಸಹ ಆಗ್ತಾ ಇಲ್ಲ. ಅಂದರೆ ನೀವು ಈ 3 ಸ್ಟೆಪ್ನ ಫಾಲೋ ಮಾಡಿ. ಈ 3 ಸ್ಟೆಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಬೇಗನೆ ಗ್ರೋತ್ ಆಗುತ್ತೆ, ಹಾಗೆ ಒಳ್ಳೆ ವ್ಯೂಸ್ ಸಹ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸ್ಪೆಷಲಿ ಈ 3 ಸ್ಟೆಪ್ಪಲ್ಲಿ ಲಾಸ್ಟ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಆ ಒಂದು ಸ್ಟೆಪ್ನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಸೊ ಮತ್ತೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫಸ್ಟ್ ಒನ್, ಮೈಂಡ್ ಸೆಟ್. ಹೌದು ಫ್ರೆಂಡ್ಸ್, ನೀವು ಏನಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ತುಂಬ ವರ್ಷನೇ ಆಗಿದೆ ಅಥವಾ ತುಂಬ ತಿಂಗಳೇ ಆಗಿರ್ಬೋದು. ಸೊ ನಿಮ್ಮ ಒಂದು ಮೈಂಡ್ ಸೆಟ್ನ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡ್ಕೊಳಕ್ ಹೋಗಬೇಡಿ. ಫಾರ್ ಎಕ್ಸಾಂಪಲ್ಗೆ ಇವಾಗ ನನ್ನ ಜೊತೆಗೇನೆ ನಮ್ಮ ಫ್ರೆಂಡ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾನೆ. ಅವನ ಒಂದು ಯೂಟ್ಯೂಬ್ ಚಾನಲ್ ಬೇಗನೆ ಗ್ರೋತ್ ಆಗುತ್ತೆ, ಬಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಲ್ಲ. ಸೊ ಕಾರಣ ಏನಂದ್ರೆ ಸಿಂಪಲ್ಲು, ಇಬ್ರು ಆಕ್ಟಿವ್ ಅಲ್ಲಿ ಇರ್ತೀರಾ, ಬಟ್ ಅವನ ಚಾನಲ್ ತುಂಬಾ ಗ್ರೋತ್ ಆಗುತ್ತೆ. ಅಂದ್ರೆ ನೀವು ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ಗೆ ನೀವು ನಿಮ್ಮ ಫ್ರೆಂಡ್ಸು ಕಂಟಿನ್ಯೂ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾನೆ, ಅದು ಒಂದೇ ಟಾಪಿಕ್ ಮೇಲೆ. ಸೊ ನೀವು ಏನು ಮಾಡ್ತೀರಾ ಅಂದರೆ, ಅವನ ಒಂದು ಟಾಪಿಕ್ ಚೆನ್ನಾಗಿ ಓಡ್ತಾ ಇದೆ ಅಂದರೆ ನೀವು ಅವನ ಥರನೇ ಟಾಪಿಕ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ಈ ಥರದ ಒಂದು ತಪ್ಪನ್ನು ಮಾಡೋಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಆಲ್ರೆಡಿ ಇರುವಂತಹ ಸಬ್ಸ್ಕ್ರೈಬರ್ಸು ಸಹ ಅನ್ಸಬ್ಸ್ಕ್ರೈಬರ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಯಾಕಂದರೆ ನಿಮ್ಮ ಒಂದು ಚಾನಲಲ್ಲಿ ಮಿಕ್ಸ್ ಕಂಟೆಂಟ್ನ ಹಾಕೋದ್ರಿಂದ ನಿಮ್ಮ ಚಾನಲ್ ಗ್ರೋತ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗಾಗಿ ಒಂದೇ ಕಂಟೆಂಟ್ನ ಹಾಕಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ, ಒಂದೇ ಕಂಟೆಂಟ್ನ ಹಾಕಿ ಒಳ್ಳೆ ಜೆನ್ಯೂನ್ ಆಗಿರುವಂಥ ಸಬ್ಸ್ಕ್ರೈಬರ್ಸ್ನ ನೀವು ತಗೊಳ್ಳಿ ಫ್ರೆಂಡ್ಸ್. ಸೊ ಮೊದಲನೇದಾಗಿ ನಿಮ್ಮ ಮೈಂಡ್ ಸೆಟ್ ಯಾವುದೇ ಕಾರಣಕ್ಕೂ ನೀವು ಡಿಸ್ಟರ್ಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪೀಸ್ಫುಲ್ಲಾಗಿ ಕೂಲಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಚಾನಲ್ ಬೇಗನೆ ಗ್ರೋತ್ ಆಗುತ್ತೆ, ಹಾಗೆ ರೀಚು ಸಹ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮೈಂಡ್ ಸೆಟ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೆಕೆಂಡ್ ಒನ್, ಆ್ಯಕ್ಟಿವ್. ಫ್ರೆಂಡ್ಸ್, ನೀವಿವಾಗ ನಿಮ್ಮ ಚಾನಲಲ್ಲಿ ದಿನಕ್ಕೊಂದು, ತಿಂಗಳಿಗೊಂದು, ವರ್ಷಕ್ಕೊಂದು ವಿಡಿಯೋನ ಹಾಕ್ತಾ ಇದ್ರೆ ನಿಮ್ಮ ಒಂದು ಚಾನಲ್ ಯಾವುದೇ ಕಾರಣಕ್ಕೂ ಗ್ರೋತ್ ಆಗಲ್ಲ. ಸೊ ಕಂಟಿನ್ಯೂ ಆಗಿ ನೀವು ಡೈಲಿ 1 or 2 ವಿಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಆಕ್ಟಿವ್ ಅಲ್ಲಿ ಇರುತ್ತೆ. ಆಕ್ಟಿವ್ ಅಲ್ಲಿ ಇರೋದ್ರಿಂದ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ಸಜೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಆಕ್ಟಿವ್, ಕಂಟಿನ್ಯೂ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದನ್ನ ನಿಲ್ಸಕ್ ಹೋಗಬೇಡಿ. ಹಾಗೆ ಕಂಟಿನ್ಯೂ ಆಗಿ ದಿನಕ್ಕೆ ಮಿನಿಮಮ್ ಅಂದ್ರೂ 2 ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಮಿನಿಮಮ್ 2 ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಆಕ್ಟಿವ್ ಅಲ್ಲಿ ಇರುತ್ತೆ, ಜೊತೆಗೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಮೇನು ಸೆಕೆಂಡ್ ಸ್ಟೆಪ್ ಅಂದರೆ ಆಕ್ಟಿವ್. ಸೊ ಯಾವುದೇ ಕಾರಣಕ್ಕೂ ನೀವು ಆಕ್ಟಿವ್ನ ಕಳ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಡಿಮೋಟಿವ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋದನ್ನ ನಿಲ್ಸಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಥರ್ಡ್ ಒನ್, ಪೇಷನ್ಸ್. ಹೌದು ಫ್ರೆಂಡ್ಸ್, ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷನೇ ಆಗಿರ್ಬೋದು, 2 ವರ್ಷನೇ ಆಗಿರ್ಬೋದು, ಅಥವಾ 5 ವರ್ಷನೇ ಆಗಿರ್ಬೋದು. ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ಬಟ್ ಇಲ್ಲಿವರೆಗೂ ಯಾವುದೇ ಒಂದು ಗ್ರೋತ್ ಕಂಡಿರಲ್ಲ ನೀವು. ಸೊ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬರ್ಗೆ ಇರಬೇಕಾಗಿರೋದು ಪೇಷನ್ಸು. ಹೌದು ಫ್ರೆಂಡ್ಸ್, ಯಾವ ವಿಡಿಯೋ ಯಾವ ಟೈಮಲ್ಲಿ ಹೇಗೆ ವೈರಲ್ ಆಗುತ್ತೆ ಅನ್ನೋದು ಗೊತ್ತಾಗಿರಲ್ಲ. ಸೊ ಆ ಒಂದು ಟೈಮ್ಗೋಸ್ಕರ ನೀವು ಕಾಯಬೇಕಾಗುತ್ತೆ. ಆ ಒಂದು ಟೈಮ್ ಬಂದಾಗ ನೀವು ನಿಮ್ಮ ಚಾನಲ್ ಬೇಗನೆ ಗ್ರೋತ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಡಿಮೋಟಿವ್ ಆಗಕ್ಕೆ ಹೋಗಬೇಡಿ. ಫಸ್ಟ್ ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಪೇಷನ್ಸ್ ಇಂದ ನೀವು ಕೆಲಸ ಮಾಡಿದರೆ ಪಕ್ಕಾ ನೀವು 100% ಒಳ್ಳೆ ಯೂಟ್ಯೂಬರ್ ಆಗ್ತೀರಾ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪೇಷನ್ಸ್ನ ಕಳ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಕಂಟಿನ್ಯೂ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ 3 ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಒಂದು ಚಾನಲ್ ಬೇಗನೆ ಗ್ರೋತ್ ಆಗುತ್ತೆ, ಹಾಗೆ ಒಳ್ಳೆ ರೀಚು ಸಹ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಪೆಷಲಿ ಲಾಸ್ಟ್ ಒನ್ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಒಂದು ಲೈಫಲ್ಲಿ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.